ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಟ ಯಶ್ ಇದೀಗ ಮತಗಟ್ಟೆಗೆ ಆಗಮಿಸಿ ವೋಟ್ ಮಾಡ್ತಾ ಇರುವ ದೃಶ್ಯ. ಬೆಳಗಿನಿಂದಲೂ ಕೂಡ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅನೇಕ ನಟ ನಟಿಯರು ಮತಗಟ್ಟೆಗಳಿಗೆ ಆಗಮಿಸಿ ಮತದಾನವನ್ನ ಮಾಡಿದ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸಿದ್ದೀರಿ. ಇದೀಗ ನಟ ಯಶ್ ಸರದಿ. ಬಹುತೇಕ ಎಲ್ಲ ಕನ್ನಡ ನಟ ನಟಿಯರು ವೋಟ್ ಮಾಡ್ದಂಗೆ ಕಾಣ್ತಾ ಇದೆ. ಆದರೆ ಒಂದು ಉತ್ತೇಜನ ಕೂಡ. ಸಾಧಾರಣವಾಗಿ ರಾಯಭಾರಿಗಳನ್ನಾಗಿ ನೇಮಿಸಲಾಗ್ತಾ ಇತ್ತು. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ರಾಯಭಾರಿ ಆಗಿದ್ದರು, ವೋಟಿಂಗ್ ರಾಯಭಾರಿ, ಚುನಾವಣಾ ರಾಯಭಾರಿ ಆಗಿದ್ದರು, ಅಂದರೆ ವೋಟ್ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಭಾಳ ಮುಖ್ಯವಾಗಿ ನಿನ್ನೆ ಕೆಲವು ಪ್ರಾಬ್ಲಮ್ ಉಂಟಾಗಿತ್ತು. ಐಶ್ವರ್ಯ, ಕೆ ಪುತ್ರಿ, ಬಸ್ಗಳಿರಲಿಲ್ಲ ಬೇರೆ ಬೇರೆ ಕಡೆ ಹೋಗೋದಕ್ಕೆ. ಯಾಕಂದರೆ ಈಗ ಮಂಡ್ಯ, ಮೈಸೂರು ಸುತ್ತಮುತ್ತ ಇರುವಂಥ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು DCM DK ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರು ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಐಶ್ವರ್ಯ ಅವರೇ, ನಿಮ್ಮ ಹಕ್ಕನ್ನು ಇವತ್ತು ಚಲಾಯಿಸಿದ್ರಿ. ಪ್ರತಿಯೊಬ್ಬರು ಕೂಡ ಅವರ ಹಕ್ಕನ್ನು ಚಲಾಯಿಸುವ ಮೂಲಕ ಮುಂದಿನ ದಿನದಲ್ಲಿ ಅವ್ರು ಪ್ರಶ್ನೆ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ರಿಪಬ್ಲಿಕ್ ಕನ್ನಡದ ಮೂಲಕ? ನಾನು ಬರೀ ನನ್ನ ಹಕ್ಕು ಒಂದೇ ಅಲ್ಲ, ನಾನು ಜವಾಬ್ದಾರಿನೂ ಕೂಡ ಬಂದು ಮಾಡಿದ್ದೀನಿ. ಯಾಕೆಂದರೆ ನಾನಿವತ್ತು ಜವಾಬ್ದಾರಿಯಿಂದ ಬಂದು ವೋಟ್ ಹಾಕಿದ್ರೆ ತಾನೇ ನಾಳೆ ನನಗೆ ಒಂದು ಶಕ್ತಿ ಸಿಗೋದು. ಹೌದು, ನಾನೊಬ್ಬರನ್ನ ಪ್ರಶ್ನೆ ಮಾಡೋಕ್ಕೆ. ಸೊ ಜವಾಬ್ದಾರಿಯಿಂದ ಬಂದು ವೋಟ್ ಹಾಕಿದ್ರೆ ಮಾತ್ರ ನಾಳೆ ನಿಮಗೆ ಹಕ್ಕು ಸಿಗೋದು. ನಿಮ್ಮ ಹಕ್ಕು ಬರೀ ಚಲಾಯಿಸಿದ್ರೆ ಅಲ್ಲ, ನಿಮ್ಮ ಜವಾಬ್ದಾರಿಯಿಂದ ಎಷ್ಟೇ ಬಿಸಿಲಿದ್ರು ಏನೇ ಇದ್ರೂ ಬಂದು ವೋಟ್ ಹಾಕಿ. ನಿಮ್ಗೆ ಯಾರು ಕರೆಕ್ಟ್ ಅಂತಾರೆ ಅನಿಸುತ್ತೆ ಅವ್ರಿಗೆ ವೋಟ್ ಹಾಕಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಯಾರೆಲ್ಲ ವೋಟ್ ಮಾಡಲಿಲ್ಲ, ಇನ್ನೂ ಕೂಡ ಟೈಮ್ ಇದೆ, ಅಂಥವ್ರಿಗೆ ಏನು ಸಂದೇಶ ಕೊಡ್ತೀರಿ? ದಯವಿಟ್ಟು ಈಚೆ ಬನ್ನಿ, ವೋಟ್ ಹಾಕಿ. ಯಾಕೆ ಅಂದರೆ ಇವತ್ತು ಯುವಕರಿಗೆ ನಾಳೆ ದಿವಸ ಪ್ರೋಗ್ರೆಸ್ ಆಗಬೇಕು ಅಂದರೆ ನೀವು ಬಂದು ಹೆಚ್ಚು ಮಟ್ಟದಲ್ಲಿ ವೋಟ್ ಹಾಕಬೇಕು. ವೋಟಿಂಗೇ ಜಾಸ್ತಿ ಹಾಕಲಿಲ್ಲ ಅಂದರೆ ಕೆಲಸ ಮಾಡೋರ್ಗೂ ನಂಬಿಕೆ ಎಲ್ಲಿಂದ ಬರುತ್ತೆ ನನಗೆ ಇಷ್ಟು ಮತ ಸಿಕ್ಕಿದೆ ಅಂತ. ಇವತ್ತು ಒಬ್ಬರು ರಾಜಕಾರಣಿ ನನಗೆ 1 ಲಕ್ಷ ಮತ ಸಿಕ್ತು, 2 ಲಕ್ಷ ಮತ ಸಿಕ್ತು. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಅಂದರೆ ಅಷ್ಟು ಜನ ಅವರಿಂದ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಖುಷಿ, ಒಂದು ನಂಬಿಕೆ, ಒಂದು ಕಾನ್ಫಿಡೆನ್ಸ್ ಇಂದ ಈಚೆ ಬಂದು ಕೆಲಸ ಮಾಡ್ತಾರೆ. ಸೊ ಅದು ಎಷ್ಟು ಹೆಚ್ಚಾಗುತ್ತೋ ಅವ್ರಿಗೂ ಅಷ್ಟೇ ಹೆಚ್ಚು ಜವಾಬ್ದಾರಿ ಆಗುತ್ತೆ ಆ ರಾಜಕಾರಣಿಗೆ. ಸೊ ನೀವು ಬಂದು ನಿಮ್ಮ ದೇಶಕ್ಕೋಸ್ಕರ, ನಿಮ್ಮ ರಾಜ್ಯಕ್ಕೋಸ್ಕರ ದಯವಿಟ್ಟು ಬಂದು ವೋಟ್ ಹಾಕಿ ಅಂತ ನಾನು ಎಲ್ಲರ ಹತ್ರನೂ ಕೇಳ್ಕೊತೀನಿ. ಇದಾಗಿತ್ತು DCM DK ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕನಕಪುರ. DK ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ವೋಟ್ ಹಾಕಿ ತಮ್ಮ ಕರ್ತವ್ಯದ ಬಗ್ಗೆ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಯಶ್ ನೀವು ರಿಪಬ್ಲಿಕ್ ಕನ್ನಡ ಗಮನಿಸ್ತಾ ಇದ್ರೆ ಸ್ಕ್ರೀನ್ನ 2 ಬದಿಗಳಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟ್ ಈವರೆಗೂ ಆಗಿದೆ, ಹಾಗೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆ 2019ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟ್ ಆ ಕ್ಷೇತ್ರದಲ್ಲಿ ಆಗಿತ್ತು ಅನ್ನೋದರ ಡೀಟೇಲ್ಸ್ ಅನ್ನ ನಿರಂತರವಾಗಿ ಗಮನಿಸ್ತಾ ಇರಬಹುದು. ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವ ಮತದಾನದ ಪ್ರಮಾಣ ಶೇಕಡವಾರು ಅದನ್ನು ಗಮನಿಸ್ತಿದ್ರಿ. ಯಶ್ ಮತ್ತೊಂದು ಕಡೆ ಮಾತನಾಡ್ತಿದ್ದಾರೆ. ಆಡಿಯೋ ಪ್ರಾಬ್ಲಮ್ ಇದೆ, ಅದು ಕನೆಕ್ಟ್ ಆದ ತಕ್ಷಣ ಯಶ್ ಅವರ ಮಾತು ಮತದಾನ ಆದ ನಂತರದಲ್ಲಿ. ಮಂಗಳಾ ಮೇಡಮ್, ರೈಟ್ ಸಮೀಲ ಸರ್, ಸೆಲೆಬ್ರಿಟಿಗಳು ವೋಟ್ ಮಾಡೋದ್ರಿಂದ ಅವ್ರ ಅಭಿಮಾನಿಗಳಿಗೆ ಒಂದು ಸಂದೇಶ, ಬಟ್ ಅವರು ವೋಟ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಹೋಗಿ ವೋಟ್ ಹಾಕ್ತಾರೆ ಅಂತಲೂ ಅಲ್ಲ.
ಬಟ್ ಇಟ್ಸ್ ಅ ಗುಡ್ ಸೈನ್. ಹೌದು ಹೌದು, ಇದು ಸಂತೋಷದ ವಿಚಾರ. ಬ್ಯೂಟಿ ಆಫ್ ಡೆಮಾಕ್ರಸಿ ಅನ್ನೋದ್ರ ಬಗ್ಗೆ ನಾವು ಆವಾಗಲಿಂದ ಚರ್ಚೆ ಮಾಡ್ತಿದ್ವಿ. ಈಗಿನ ಚಿತ್ರನಟರು ಕೂಡ ಇಲ್ಲಿ ಬರೋದ್ರ ಮೂಲಕ ಅದನ್ನ ಟಿವಿಗಳಲ್ಲಿ ಹೆಚ್ಚು ಅದನ್ನ ತೋರಿಸೋದ್ರ ಮೂಲಕ ಹೊರಗೆ ಬಂದು ನಾವು ಕೂಡ ಈ ಮತ ಸಂಭ್ರಮದಲ್ಲಿ ನಾವು ಪಾಲ್ಗೊಳ್ಬೇಕು ಅನ್ನುವ ಉತ್ಸಾಹವನ್ನು ನಾವು ಹೆಚ್ಚಿಸಿದ ರೀತಿಯಲ್ಲಿ ಆಗುತ್ತೆ. ಹೀಗಾಗಿ ಈ ಸ್ಟಾರ್ಗಳು ಅಥವಾ ಸೆಲೆಬ್ರಿಟೀಸು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಮತ ಚಲಾವಣೆ ಮಾಡೋದ್ರ ಮೂಲಕ ಈ ಒಂದು ಪ್ರಜಾಸತ್ತೆಯ ಮಹಾ ಹಬ್ಬದಲ್ಲಿ ಅವರು ಪಾಲ್ಗೊಂಡ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಬಟ್ ಕಳೆದ 2019 ಚುನಾವಣೆ ಕಂಪೇರ್ ಮಾಡಿ ನೋಡಿದಾಗ ಸ್ಟಾರ್ ಪ್ರಚಾರಕರ ಅಬ್ಬರ ಕಮ್ಮಿ ಇತ್ತ ಈ ಸತಿ ಅಂತ ಹೇಳಿ? ಕಮ್ಮಿ ಇತ್ತು. ಯಾಕೆಂತಂದ್ರೆ ಲೋಕಸಭಾ ಚುನಾವಣೆ ಅಲ್ವಾ, ಲೋಕಸಭಾ ಚುನಾವಣೆಯ ಕ್ಯಾಂಪೇನು ಅದರ ಪ್ಯಾಟರ್ನು ಸ್ವಲ್ಪ ಬೇರೆ ಬೇರೆ ತರ ಇತ್ತು. ನಾನು ಈಗ ಒಂದು ಇಂಪಾರ್ಟೆಂಟ್ ವಿಚಾರ ಆವಾಗಲೇ ನಿಮ್ಮ ಜೊತೆನೆ ಡಿಸ್ಕಸ್ ಮಾಡಬೇಕಾದ್ರೆ ಮಹಿಳಾ ವೋಟ್ ಬ್ಯಾಂಕ್ ಬಗ್ಗೆ ಮಾತಾಡಿದ್ವಿ. ಇಡೀ ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೀತಿರುವಂತಹ ಪ್ರಯೋಗ. ಮತ್ತೊಂದು ಪ್ರಯೋಗ ಏನು, ಇದು ಆಡಳಿತ ಪಕ್ಷದ ಒಂದು ಪ್ರಯೋಗ ಕಾಂಗ್ರೆಸ್ಸಿನ. ಮತ್ತೊಂದು ಪ್ರಯೋಗ ಏನು, ಬಿಜೆಪಿ ಮತ್ತು JDS ನ ವೋಟ್ ಬ್ಯಾಂಕ್ ನ ಪ್ರಯೋಗ. ಇದು ಹೊಸ ಪ್ರಯೋಗ ಏನಲ್ಲ, ಬಟ್ ಈ ಬಾರಿ ಬೇರು ಮಟ್ಟದಲ್ಲಿ ಅದನ್ನ ಮತಗಳಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಬೇರು ಮಟ್ಟದಲ್ಲಿ ಮೀಟಿಂಗ್ಸು, ಜಾಯಿಂಟ್ ಸಮಾವೇಶಗಳು, ಈ ಥರದ್ದೆಲ್ಲ ಆಗಿದೆ. ಹೀಗಾಗಿ ಒಂದು ಹೊಸ ರಾಜಕೀಯ ಶಕ್ತಿಯಾಗಿ ಬರುವ ಹಲವಾರು ವರ್ಷಗಳ ಕಾಲ ಈ ಒಂದು ಕಾಂಬಿನೇಷನ್ ಉಳಿಯುತ್ತಾ, ಆ ಉಳಿಯೋದಕ್ಕೆ ಪ್ರೇರೇಪಣೆ ಆಗುವ ರೀತಿಯಲ್ಲಿ ಫಲಿತಾಂಶ ಬರುತ್ತಾ ಅಥವಾ ಜನ ವೋಟ್ ಹಾಕ್ತಾರ ಅನ್ನೋದು ಇವತ್ತಿನ ವೋಟಿಂಗ್ ಅಲ್ಲಿ ಬಹಳ ಸಿಗ್ನಿಫಿಕೆಂಟು. ಯಾಕೆಂದ್ರೆ ಈ ಫಲಿತಾಂಶದಲ್ಲಿ ಖಂಡಿತ ಗೊತ್ತಾಗುತ್ತೆ ಬಿಜೆಪಿ ಅಥವಾ JDS ಇಬ್ರು ಒಟ್ಟಿಗೆ ಇಲ್ಲದೆ ಹೋದ್ರೆ ಮುಂದೇನು, JDS ಕಥೆ ಏನು. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ JDS ಜೊತೆ ಸಹವಾಸವನ್ನ ಬಿಜೆಪಿ ಮಾಡಿ ಹಳೆ ಮೈಸೂರಲ್ಲಿ ಇನ್ರೋಡ್ ಮಾಡ್ಬಿಡ್ತೀವಿ ಸರಿ. ಹಳೆ ಮೈಸೂರಲ್ಲಿ ಈಗ ಆಲ್ರೆಡಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಾಕಷ್ಟು ಮತಗಳನ್ನ ಪರ್ಸೆಂಟೇಜನ್ನ ಬಿಜೆಪಿ ಇನ್ಕ್ರೀಸ್ ಮಾಡ್ಕೊಂಡಿತ್ತು. ಈ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಹಳೆ ಮೈಸೂರಲ್ಲಿ ತನ್ನ ಅವಿನಾಶ್ ಸರ್, ಒಂದು ಕಡೆ ಬಿಸಿಲು, ಯಾವಾಗಲೂ ಶೂಟಿಂಗು ಡಬ್ಬಿಂಗ್ ಅಂತ ಬ್ಯುಸಿ ಇರ್ತೀರಾ, ಅದ್ರ ಮಧ್ಯೆ ಇವತ್ತು ಮತದಾನ ಮಾಡಿದ್ದೀರಾ. ಮತದಾನ ಮಾಡಲೇಬೇಕಲ್ವಾ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಬಂದೆ. ಸ್ವಲ್ಪ ಜನ ಕಡಿಮೆ ಇರ್ತಾರೆ ಬಿಸಿಲು ಜಾಸ್ತಿ ಆದರೆ ಅಂತ. ಬಟ್ ಬಿಸಿಲು ಮಳೆನೋ ನಮ್ಮ ಕರ್ತವ್ಯ ನಿರ್ವಹಿಸ್ಬೇಕಲ್ಲ. ಬೆಳಗ್ಗೆಯಿಂದ ನೋಡ್ತಿದ್ರೆ ಸೀನಿಯರ್ ಸಿಟಿಸನ್ಸ್ ಜಾಸ್ತಿ ಜನ ಬಂದು ಮತಯಾಚನೆ ಮಾಡ್ತಾ ಇದ್ದಾರೆ, ಮತ ಚಲಾವಣೆ ಮಾಡ್ತಿದ್ದಾರೆ. ಸೊ ಯೂತ್ಸ್ ಸಂಖ್ಯೆ ತುಂಬ ಕಮ್ಮಿ ಇದೆ. ಏನು ಹೇಳಕ್ಕೆ ಬಯಸ್ತೀರಾ ಸರ್? ಏನು ಹೇಳೋದು, ಪ್ರತಿ ಚುನಾವಣೆಯಲ್ಲೂ ಹೇಳ್ತೀವಿ, ನಿಮ್ಮ ಹಕ್ಕನ್ನು ಚಲಾಯಿಸಿ ಮತ ನೀಡಿ, ನಿಮ್ಮ ಕರ್ತವ್ಯ ಇದು, ಫಂಡಮೆಂಟಲ್ ರೈಟ್ ಅಂತೆಲ್ಲ ಹೇಳ್ತೀವಿ. ಪ್ರತಿ ಸರಿನೂ ಇದನ್ನೇ ಹೇಳ್ತೀವಲ್ವಾ. ಜವಾಬ್ದಾರಿ ಇದ್ದವರು, ಕಾಳಜಿ ಇದ್ದವರು ದೇಶದ ಬಗ್ಗೆ ಓಟ್ ಹಾಕ್ತಾರೆ. ಇಲ್ಲ ಅಂತಂದರೆ ಎಲ್ಲೋ ಟೀ ಶಾಪಲ್ಲೋ ಕಾಫಿ ಶಾಪಲ್ಲೋ ಕೂತ್ಕೊಂಡು ಇಡೀ ಪ್ರಪಂಚದ ಬಗ್ಗೆ ರಾಜಕೀಯದ ಬಗ್ಗೆ ಮಾತಾಡ್ತಾರೆ, ಓಟ್ ಹಾಕಲ್ಲ. ಏನು ಮಾಡೋದು ಅಲ್ವಾ? ಅವ್ರವ್ರು ತಿಳ್ಕೊಬೇಕು ಅದನ್ನು. ಯಾಕೆಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದು, ಬದಲಾವಣೆ ಆಗುವಂಥ ಒಂದು ಚುನಾವಣೆ. ಸ್ವಲ್ಪ ಜವಾಬ್ದಾರಿಯಿಂದ ಯಾರು ಬೇಕು ಯಾರು ಬೇಡ ಅನ್ನೋದನ್ನು ಅವ್ರವ್ರಿಗೆ ಇಷ್ಟ ಬಂದಾಗ ಅಟ್ಲೀಸ್ಟ್ ಅದನ್ನಾರು ಬಂದು ಹಾಕ್ಬೋದಲ್ವ. ಹಾಕದೇ ಇದ್ದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದನ್ನು ಹೊಸದಲ್ವಲ್ಲ, ಎಷ್ಟು ವರ್ಷಗಳಿಂದ ಇದನ್ನೇ ಹೇಳ್ತಾನೆ ಇದ್ದೀವಿ. ಹಾಕೋರು ಹಾಕ್ತಾರೆ, ಹಾಕ್ದಿದ್ದವರು ಹಾಕಲ್ಲ ಅಷ್ಟೇ. ಅದು ರಜಾ ಅನ್ಕೋತಾರೋ ಅಥವಾ ಓಟ್ ಹಾಕೋಕ್ಕೆ ಒಂದು ಜವಾಬ್ದಾರಿ ಅನ್ಕೋತಾರೋ ಗೊತ್ತಿಲ್ಲ. ರಜಾ ಅನ್ಕೊಂಡು ಬೇರೆ ಕಡೆ ಊರಿಗೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಜವಾಬ್ದಾರಿ ಇದಕ್ಕೆ ಓಟ್ ಹಾಕಬೇಕು ಅಂದರೆ ಹಾಕಬೇಕಷ್ಟೇ. ಮಾಳವಿಕಾ ಮೇಡಮ್ ಅವರು ವೋಟ್ ಮಾಡಿದ್ರೆ ಸರ್, ಇಬ್ಬರು ಒಟ್ಟಿಗೆ ಮಾಡ್ತೀವಿ.